ಆಯ್ತು ತಂದು ಹಾಕ್ಬೇಕು. ಅಡಿಕೆ ಗಿಡ ಹೋಗ್ಬಿಟ್ಟೈತೆ ಅದು ಹೋಗ್ಬಿಟ್ಟಿತ್ತು. ನಮ್ಮ ಮಾಮ ತಗೊಬಂದು ನೆಟ್ಟವ್ರೆ. ಹಾಂ, ಸುಮಾರು ಹೋಗ್ಬಿಟ್ಟಿದ್ದು. ಶೀತಕ್ಕೆ ಹೋಗಿದ್ರೆ ಮಳೆ ಊದ್ಬಿಡ್ತಾನಣ್ಣ. ಫುಲ್ ಮಳೆ ಹಿಡ್ಕೊಬಿಡ್ತು. ಒಂದು ನೆಟ್ಟ ತಕ್ಷಣ ಒಂದು ವಾರ ಫುಲ್ ಹಿಡಿತು. ನಮ್ಮ ಹಾಂ, ಕಳೆನಾಶಕ ಸುಟ್ಟದೆ ಒಂಚೂರು ನೋಡಿ. ಕಳೆನಾಶಕ ಸುಟ್ಟಿರೋದಕ್ಕೆ ಸುತ್ತ ಇದಾಗಿದೆ ನೋಡಿ. ಕಳೆನಾಶಕ ಸುಟ್ಟಿರೋಂಥದ್ದು ವಿಡಿಯೋ ಮಾಡ್ತಾ ಇದ್ದೀರಾ, ಮಾಡಿ ಒಳ್ಳೇದಿದು. ಅದೇ ಇದು ಮಾಡ್ಕೊಳಕ್ಕೆ ನೋಡಿ. ಅಡಿಕೆಗೆ ಇಷ್ಟು ದೂರಕ್ಕೆ ಕೊಡಬಾರ್ದು, ಸ್ವಲ್ಪ ದೂರಕ್ಕೆ ಹಿಂಗೆ ಕೊಡಬೇಕು. ನಾನು ಹೇಳಿದೆ ದೂರಕ್ಕೆ ಕೊಡಿ ಅಂತಂದರೆ ನಮ್ಮ ಮಾಮ ಇದ್ದರು ಹಂಗೆ ಮಾಡ್ಬಿಟ್ಟು. ದೂರ ಕೊಡಬೇಕು. ನೀವು ಒತ್ತೆ ಕೊಟ್ಟರೆ ಅದು ಬೇರೆ ಸುಟ್ಟಾಕ್ಬಿಡ್ತದೆ. ಬಾಳೆಗೋಷನೆ ದೂರಕ್ಕೆ ಕೊಡಬೇಕು. ಹಾಂ, ಇನ್ಮೇಲೆ ದೂರಕ್ಕೆ ಇದು ಮಾಡ್ತೀನಿ. ಹಾಂ, ಹೇಳಿದೆ, ಅದು ನಮ್ಮ ಮಾಮ ಇದು ಮಾಡ್ಬಿಟ್ಟವ್ರೆ. ದೂರ ಕೊಟ್ಟಷ್ಟು ಒಳ್ಳೇದು. ಇಲ್ಲ ಏನಾಗ್ತದೆ ಗೊತ್ತಿಲ್ಲದೇ ಆಯ್ತು. ದೂರ ಕೊಟ್ಟಷ್ಟು ಒಳ್ಳೇದು. ಅದಾದ್ಮೇಲೆ ನೋಡಿ ಈ ಥರ ಮಚ್ಚೆ ಬರ್ತದೆ ತೋಟದಲ್ಲಿ. ಈ ಥರ ಮಚ್ಚೆ ಬಂದರೆ ಎಲೆಗಳು ಚೆನ್ನಾಗವೆ ಅಂತ. ನಾನು ಫೋನ್ ಮಾಡಿದ್ರೆ ನೀವು ಬ್ಯುಸಿ. ದಾಳಿಂಬೆ ಇದೆಯಾ? ಸರಿ ಮಾಡ್ತೀನಿ. ನಾನು ಚೂರು ತೋಟದಲ್ಲಿ ಇದ್ದೀನಿ, ಯಾರ್ದು ತೋಟದಲ್ಲಿ, ರೈತರು ತೋಟದಲ್ಲಿ ಇದ್ದೀನಿ. ಈ ಥರ ಗುಣಿ ಕುಕ್ತಂಗೆ ಮಾಡ್ಬೇಕಣ್ಣ. ಸರಿ. ಈ ಥರ ಗುಣಿ ಕುಕ್ತಂಗೆ ಮಾಡಿ ಇದು ಹೆಲ್ತಿ ಮಾರ್ಕು, ಆರೋಗ್ಯ ಚೆನ್ನಾಗಿದೆ ಅಂತ ಗಿಡದ್ದು ಮೇಲೆ ಬರ್ತಾ ಇದೆ. ಈ ಥರ ಮಣ್ಣು ಬಿಡಿಸಿ ನೋಡಿ. ಇದು ಎತ್ತರವಾಗಿರೋ ಜಾಗ ಎಷ್ಟು ಫಾಸ್ಟಾಗಿ ಬಂದೈತೆ ಇದು. ಇದ್ರದ್ದು ಸಮಸ್ಯೆನಿಲ್ಲ. ಸ್ವಲ್ಪ ಎತ್ತರವಾಗಿದೆಯಲ್ಲ, ಈ ಎತ್ತರವಾಗಿರೋ ಜಾಗದಲ್ಲಿ ಗುಣಿ ಕುಕ್ಕೋದು, ಗಾಳಿ ಆಡಬೇಕು, ಮಣ್ಣಿನ ಜೊತೆ ಮಿಕ್ಸ್ ಆಗಬೇಕು ಗೊಬ್ಬರ. ಅದು ಮಿಕ್ಸ್ ಆದರೆ ಅದಕ್ಕೆ ಬೇರ್ಗೆಲ್ಲ ಇದಾಗುತ್ತೆ. ಬೇರೆ ಬರಕ್ಕೆ ಅನುಕೂಲ ಆಯ್ತು ನೋಡಿ. ಎಲ್ಲ ಟೈಟ್ ಆಗ್ಬಿಟ್ಟದ ಮಣ್ಣು. ಆಯ್ತಾ? ಹಿಂಗೆ ಮಾಡ್ಬಿಟ್ಟು ನೀವು ನೋಡಿ, ಇಷ್ಟು ದೂರದಲ್ಲಿ ಮಣ್ಣು ಹಿಂಗೆ ಅರ್ಧ ಅಡಿದ್ದು ಒಂದು 2 ಇಂಚ್ ತೆಗೆದ್ಬಿಟ್ಟು ಹಿಂಗೆ ಅಂಕಿ ಹಿಂಗೆ ಇಟ್ಕೊಂಡ್ರೆ ಇದು 5 ದಿನ ನೀರು ಕೊಡಬಾರ್ದು. ಈ ಥರ ಗಟ್ಟಿ ಆದರೆ ಒಂದೇ ಸರಿ ಗಟ್ಟಿ ಆದರೆ 5 ದಿನ ಬೇಡ ಅಂತ ನೋಡಿ. ಇನ್ನೂ ಚೂರು ಆಳ್ವ ತೆಗೆದ್ರೆ ಇನ್ನೂ ಹಸಿ ಇದೆ ನೋಡಿ. ಇಲ್ಲಿ ಹಸಿ ಇದೆ. ಇಷ್ಟು ಗಟ್ಟಿ ಆದರೆ 5 ರಿಂದ 6 ದಿನ ನೀರು ಕೊಡ್ಬೋದು. ನೀರು ಕೊಡ್ಲಿಲ್ಲ ಅಂದ್ರೆ ಗಿಡ ಚೆನ್ನಾಗಿ ಬರ್ತವೆ. ನೀರು ಕೊಡ್ತು ಅಂದ್ರೆ ಬೇರೆ ಕೊಡ್ತಾ ಇದ್ದಾವೆ. ಹೌದೌದು, ಡೆವಲಪ್ ಆಗಲ್ಲ. ಇದು ನೋಡಿ, ಈ ಥರ ವೈಟ್ಗೆ ಇರ್ಬೇಕು ಬೇರು. ಹೌದೌದು. ಇಲ್ಲಿ ಕರ್ಗಾಗವಲ್ಲ, ಈ ಥರ ಇರಬಾರ್ದು. ನೋಡಿ ನೋಡಿ, ಇವು ಚೆನ್ನಾಗವೆ ನೋಡಿ, ಎಷ್ಟು ಆಕ್ಟಿವ್ ಆಗವೆ. ವ್ಯತ್ಯಾಸ ಇಷ್ಟೇ. ಇಲ್ಲಿ ನೋಡಿ, ಕರ್ಗಾಗವೆ ಹಸಿ, ಅದು ನೀರು ಕಮ್ಮಿ ಇದೆ, ಚೆನ್ನಾಗದೆ. ಸೊ ಯಾವಾಗ ನೀರು ಜಾಸ್ತಿ ಆಯ್ತು ಫುಲ್ ಕರ್ಗಾಯ್ತು. ಇದು ವೈಟ್ ಇದೆಲ್ಲ, ಈ ಥರ ವೈಟ್ ರೂಟ್ ಇದ್ರೆ ತುಂಬಾ ಚೆನ್ನಾಗಿ ಬರ್ತದೆ ಇದು. ಹಿಂಗೆ ಮುಡ್ಸಿಸ್ಕೊಳ್ಳಿ ಸಾಕು, ಇನ್ನೇನು ಬಿಡಿ. ನಾಳೆ ಇದು ಮಾಡಿಸ್ತೀನಿ. ಹೇಳಿದೆ ಸ್ವಲ್ಪ ದೂರ ದೂರ ಹಾಕಿ ಅಂತ, ಆದ್ರೂ ಅದು ಹಂಗೆ ಹಾಕ್ಬಿಟ್ಟಾರೆ ನೋಡಿ. ಅತಿ ಎತ್ತರವಾಗಿರುತ್ತೆ ಇದ್ರೆ ಹಿಂಗೆ ಬರೋದು. ಅದಕ್ಕೇನು ಬರ್ತಾ ಇದೆ, ಏನು ತೊಂದರೆ ಇಲ್ಲ. ಅದೇ ಅಲ್ಲಿ ಚಂದ್ಗಾದಲ್ಲಣ್ಣ ತಂದಿದ್ದು. ತೊಂದರೆ ಇಲ್ಲ, ಚೆನ್ನಾಗಿದೆ. ಬಟ್ ಈ ಕಡೆಗೆ ನೀರನ್ನ ನೀವು ಸ್ಪ್ರಿಂಕ್ಲರ್ ಮಾಡಿದಾಗ ಈ ಕಡೆಗೆ ಅರ್ಧ ಗಂಟೆ ಕೊಟ್ರೆ ಈ ಕಡೆಗೆ 10 ನಿಮಿಷ ಸಾಕು. ಇದು ಸ್ವಲ್ಪ ತ್ಯಾವ ಜಾಸ್ತಿ ಸ್ವಲ್ಪ ಒಂದು ಕಡಿಮೆ ಮಾಡ್ಕೊಳ್ಳಿ. ನೀರನ್ನ ಕಂಟ್ರೋಲ್ ಆಗಿ ಕೊಡಿ. ಇದನ್ನ ನೋಡಿ, ಇದೆಲ್ಲ ಈ ತರ ಹೆಲ್ತಿ ಮಾರ್ಕ್. ಇದು ಆರೋಗ್ಯವಾಗಿ ಚೆನ್ನಾಗಿದ್ದೀನಿ ಅಂತ, ಇದು ಜೀನ ಅಂತೇಳಿ ಯಾವುದೇ ರೋಗಗಳು ಏನಿಲ್ಲ ಅಂತ ಇದು ತೋರಿಸ್ತಾ ಇರೋದು ಮಾರ್ಕು. ಅದೇ ನನಗೆ ಆಶ್ಚರ್ಯ, ಏನಪ್ಪ ಇದು ಹಿಂಗಾಗ್ತಾ ಇದೆ ಗಿಡ. ಆಮೇಲೆ ನಿಮ್ಗೆ ಗೊತ್ತಿಲ್ಲಂಗೆ ಆಟೋಮೆಟಿಕ್ ಆಗಿ ಹೊರಟೋಗುತ್ತೆ ಅದು. ಆಮೇಲೆ ಇನ್ನೇನು ತೊಂದರೆ ಇಲ್ಲ ಅಣ್ಣ. ಮಣ್ಣೆಲ್ಲ ಜಾಸ್ತಿ ಬಿಡ್ಸಕ್ ಹೋಗ್ಬೇಡಿ. ಕಳೆ ನಾಶಕ ಇದು. ಅದೆಲ್ಲ ಇದಾಗಿರೋದಲ್ಲ, ಕಳೆನಾಶಕದ್ದು. ಸೊ ನೀವು ಗುಣಿ ಕುಕ್ಬಿಟ್ಟು, ಈಗ ಶೀತ ಇರೋದಕ್ಕೆ ಅದು ಬದುಕಿರೋದಿಲ್ಲ ಅಂದ್ರೆ ಬದುಕ್ತಿಲ್ಲ ಅದು. ಗುಣಿ ಕುಕ್ಬಿಟ್ಟು ಬಿಟ್ಬಿಡಿ, ಗಿಡಕ್ಕೆ ಏನು ತೊಂದರೆ ಇಲ್ಲ, ಬರ್ತದೆ. ಏನು ಸಮಸ್ಯೆ ಏನಿಲ್ಲ. ಇನ್ನೇ ಡೌಟ್ ಇದೆ ನಿಮಗೆ? ಅದಕ್ಕೆ ಅಣ್ಣ ಕೇಳಿದ್ದು ಹೆಂಗೆ ಏನು ಎತ್ತು ಅಂತ. 9902038931 KR VR ಆರ್ಗಾನಿಕ್ ನರ್ಸರಿ ಫಾರ್ಮ್, KR ನಗರ. ಬಾಳೆ ಗಿಡಗಳು ಬೇಕಂದ್ರೆ ಭೇಟಿ ಮಾಡಿ ಸಿಗ್ತವೆ. ಇನ್ನೇನು ಡೌಟ್ ಇದೆಯಾ? ಇನ್ನೇನು ಡೌಟ್ ಇಲ್ಲ ಅಣ್ಣ. ಅದಕ್ಕೆ ಯಾವಾಗ ಗೊಬ್ಬರ ಕೊಡಬೇಕು, ಏನೇನು ಮೆಡಿಸಿನ್. ಈಗ ಕೊಟ್ಟಿರೋ ಗೊಬ್ಬರ ನಿಮಗೆ 1.5 ತಿಂಗಳು ಆದ್ಮೇಲೆ ಹಿಡಿತದೆ. ನಾನು ಒಂದು ಸಾಯಿಲ್ ಕಂಡೀಷನರು ಮತ್ತು ಹ್ಯೂಮಿಕ್, ಫಲ್ವಿಕ್, ಅಮೋನಿಯಾ ಆಸಿಡ್ ಇರೋದು ಕೊಡ್ತೀನಿ. ಅದನ್ನ ಒಂದು ಜಗ್ ನೀರನ್ನ 2 ಗಿಡಕ್ಕೆ ಬಿಡಬೇಕು. ಓಕೆ. ಯಾವಾಗ ಬಿಡ್ಬೇಕಣ್ಣ? ಈಗ ನಾಳೆ ನಡೆದೇ ಬಿಟ್ಬಿಡಿ, ಏನು ಸರಿ. ಅದ್ರ ಪಳಗದ ಹೇಳ್ತಾರೆ. ಇಷ್ಟೇ ಶೀತ ಸಾಕು. ಓಕೆ ಓಕೆ. ಏನು ನೀರ್ಗೀರು ಏನು ಹಾಕೋದು ಬೇಡಿ. ಆ ಕಡೆ ಇದಲ್ವಾ? ಅದು ನಮ್ಗೆ ಗೊತ್ತಿಲ್ಲ ಅಣ್ಣ. ರೈತರಲ್ಲಿ ನಾನು ಇಲ್ಲ. ನಾವು ಚಿಕ್ಕದ್ರಲ್ಲೇ ಬೆಂಗಳೂರಿಗೆ ಹೋಗಿದ್ದು. ಹೇಳ್ಕೊಡ್ತೀನಿ ನಾನು. ನೀವು ನೋಡಿ, ಫುಲ್ ಗಿಡ ಹೋಗಿರೋದು ಏನಕ್ಕೆ ಅಂದರೆ ಶೀತ ಆಗಿರೋದು, ಜಾಸ್ತಿಯಾಗಿ ಶೀತ ಆಗಿ ಕಂಪ್ಲೀಟ್ ಹೊರಟೋಗಿರೋದು ಇದು. ಅದಕ್ಕೆ ಈ ಥರ ಹಂಗೆ ಇರೋದು. ನೀರು ಕಡಿಮೆ ಇರಬೇಕು ಬಾಳೆಗೆ. ಫುಲ್ ಎಲ್ಲ ಪಾಚಿನ ಬಂದ್ಬಿಡಕ್ಕೆ ಜಮೀನು. ಈಗ ಯಾವಾಗ ನೀರು ಹೊಡೆದಿದ್ದೆ? ಮೊನ್ನೆನೋ ಒಂಚೂರು ಹೊಡೆದ್ರಂತೆ.
ನೀರೇ ಹೊಡೆಯೋದು ಬೇಡಿ. ಅದೇ ಹೇಳ್ತೀನಿ ನಮ್ಮ ಮಾಮಗೆ. ನೀರೇ ಹೊಡಿ. ಹ್ಞೂ ಆಮೇಲೆ ಮಳೆ ಬೇರೆ ಬರೋಂಗೈತಲ್ಲ, ಹೌದೌದು. ಸ್ವಲ್ಪ ನೋಡ್ಕೊಳ್ಳಿ. ನೋಡಿ ಇಲ್ಲೆಲ್ಲ ಎತ್ತರವಾಗಿದೆ ನೋಡಿ ಈ ಜಾಗ. ಹಾಂ ನೋಡಿ ಇಲ್ಲಿ ಶೀತ ಇಲ್ಲ. ಹಾಂ ಇದು 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 ಕಡೆಯಿಂದ ಫುಲ್ ಸ್ವಲ್ಪ ಶೀತ ಈ ಕಡೆಗೆ. ಹಾಂ ಅದು ಶೀತ ಇಲ್ಲ, ಸ್ವಲ್ಪ ಡೆವಲಪ್ಮೆಂಟ್ ಚೆನ್ನಾಗಿ ಆಗಬೇಕು. ಹ್ಞೂ 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 ಈ ಥರ ಆಗುತ್ತೆ. ನೀರು ಕಡಿಮೆ ಕೊಡಬೇಕು, ಅತಿಯಾಗಿ ಕೊಡಬೇಕು. ಬೇಕು ನೀರು, ಹಾಂ ಅತಿಯಾಗಿ ಕೊಡಬಾರ್ದು ಅಷ್ಟೇ. ಏನಂದ ಇದಕ್ಕೊಂದು ಅರ್ಧ ಗಂಟೆ ಹೊಡೆದ್ರೆ ಅದಕ್ಕೊಂದು 10 ನಿಮಿಷ 1/4 ಗಂಟೆ ಅಷ್ಟೇ ಸಾಕು. ಅಂದರೆ ಭೂಮಿ ಇದು ಬಿಡ್ತಾ ಇಲ್ಲ ನೀರನ್ನ, ಹ್ಞೂ ಇಟ್ಕೊತದೆ ಜಾಸ್ತಿ. ಗೊತ್ತವ ಏನು ಸಮಸ್ಯೆ ಏನಾಯ್ತಿಲ್ಲ ಅಣ್ಣ ಇದು. ಹಾಂ ಚೆನ್ನಾಗಿದೆ. ಇವರು ಅಷ್ಟು ಕೂಡ ಮಾಡ್ತಾರೆ. ಅವ್ರು ಮಾಡಿದಾಗ ಮಾಡು ಅಂತ ಅಂದರು. ಅಯ್ಯೋ ಏನು ಮಾಡೋದು, ಈಗ ಬೇಡಿ ನೀವು ಮಾಡಿ ಬೆಳೀರಿ, ಆಮೇಲೆ ನಾನು ಹಾಕ್ತೀನಿ ಅಂದೆ. ಹಾಂ ಹೌದು. ಹ್ಞೂ ಎಲ್ಲಕ್ಕೂ ಸೇರಿದಂಗೆ ಕೊಟ್ಬಿಡ್ತೀನಿ. ಹಾಂ